ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವಿಜಯ್ ರಾಜ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ನಿಮಗೆ ವಿಜಯ್ ರಾಜ ಅವರೇ ಈ ಡಿಬೇಟ್ಗೆ. ಇನ್ನು ಎಚ್.ಎನ್. ಚಂದ್ರಶೇಖರ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಎಚ್.ಎನ್. ಚಂದ್ರಶೇಖರ ಅವರೇ. ಬಡಗಲಪುರ ನಾಗೇಂದ್ರ ಅವರಿದ್ದಾರೆ, ರೈತ ಮುಖಂಡರು. ಸ್ವಾಗತ ಬಡಗಲಪುರ ನಾಗೇಂದ್ರ ಅವರೇ ಈ ಒಂದು ಡಿಬೇಟ್ಗೆ ನಿಮ್ಮನ್ನು. ರವೀಶ್ ದಾಸಪ್ಪ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ರವೀಶ್ ಅವರೇ. ಇನ್ನು ನಮ್ಮ ಜೊತೆಯಲ್ಲಿ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೂ ಕೂಡ ನಟರಾಜ್ ಗೌಡ್ರೆ. ನನ್ನ ಮೊದಲನೇ ಒಂದು ಪ್ರಶ್ನೆ ವಿಜಯ್ ರಾಜ ಅವ್ರು ಕೇಳಿಬಿಡ್ತೀನಿ. ಆರ್ಥಿಕ ತಜ್ಞರ ಕಡೆಯಿಂದಲೇ ಬಂದುಬಿಡ್ತೀನಿ ನಾನು. ಒಂದು ಕಡೆ ಇದನ್ನು ಸಾಬ್ರ್ ಬಜೆಟ್ಟು, ಪಾಕಿಸ್ತಾನದ ಬಜೆಟ್ಟು, ಹಲಾಲ್ ಬಜೆಟ್, ಇದು ಈ ರೀತಿ ಒಂದು ಅಪೀಸ್ಮೆಂಟ್ ಬಜೆಟ್ ಮಾಡ್ತಾ ಇದ್ದಾರೆ, ಮದರಸಾ ಬಜೆಟ್ಟು, ವಕ್ಫ್ ಬಜೆಟ್ಟು, ಅವ್ರಿಗೋಸ್ಕರನೇ ಬಜೆಟನ್ನು ಮೀಸಲಾಗಿಟ್ಟು ಇಂತೆಲ್ಲ ಮಾತೆಲ್ಲ ಬರುತ್ತಿರುವುದರ ನಡುವೆ ಈ ಬಜೆಟ್ ಒಬ್ಬ ಆರ್ಥಿಕ ತಜ್ಞರಾಗಿ ನೀವು ನೋಡಿದಾಗ ನಿಮ್ಗನ್ಸಿದ್ದೇನೆ ಇದರಲ್ಲಿ ಇಲ್ಲೇನು ಶಿಸ್ತು, ವಿತ್ತೀಯ ಕೊರತೆ, ಆನಂತರ ಗ್ಯಾರಂಟಿ ಯೋಜನೆಗಳ ಪ್ರಮಾಣ, ಈ ಟನಲ್ಲು ಕೆಲಸಗಳು ಅಥವಾ ಮೂಲಸೌಕರ್ಯ ಅಭಿವೃದ್ಧಿಗೆ ಏನಾದರೂ ಹಣ, ಇದನ್ನು ಬ್ಯಾಲೆನ್ಸ್ ಮಾಡಿದರೆ ಅಂತ ಅನಿಸ್ತಾ ಇದೆಯಾ ಅಥವಾ ಇಲ್ಲ ಇದಾದೊಂದು ಅಪೀಸ್ಮೆಂಟ್ ಬಜೆಟ್ ಅಂತ ನಿಮ್ಗೆ ಅನಿಸ್ತಿದೆಯಾ ಅಂತ? ಯಾವುದೇ ಬಜೆಟಲ್ಲಿ ನಾವು ನೋಡಬೇಕಾಗಿರೋದು ಅಂದರೆ ಆ್ಯಸ್ ಎನ್ ಎಕಾನಮಿಸ್ಟ್ ನಾವು ನೋಡೋದು ವಿಷಯ ಏನು ಅಂದರೆ ಎಕ್ಸ್ಪೆಂಡಿಚರ್ ಒಂದು, ನಾವು ಇಂಗ್ಲೀಷಲ್ಲಿ ಅದನ್ನು ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ ಅಥವಾ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂತ ನೋಡ್ತೀವಿ. ಅಂದರೆ ಖರ್ಚು ಮಾಡೋದು ಉತ್ಪಾದಕ ವೆಚ್ಚವ ಅಂತ. ಕರೆಕ್ಟ್. ಸೊ ಇವಾಗ ನಾವು ಖರ್ಚು ಮಾಡೋವಂಥ ಹಣ ಅದರಿಂದ ಉಪಯೋಗ ಬರ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕಿದ್ರೆ, ಅಗ್ರಿಕಲ್ಚರ್ಗೆ ಹಾಕಿದ್ರೆ, ಅಥವಾ ಅರ್ಬನ್ ಡೆವಲಪ್ಮೆಂಟ್. ಯಾಕೆಂದರೆ ನಮಗೆ ಇವಾಗ ಬೆಂಗಳೂರು ಕೊಡೋಂಥ ಟ್ಯಾಕ್ಸಸ್ ಈಸ್ ಮೋರ್ ದೆನ್ 50% ಟು ದಿ ಎಂಟೈರ್ ಕರ್ನಾಟಕ ಬಜೆಟ್. ಬಟ್ ಆದರೆ ನಮಗೆ ಎಷ್ಟು ಅದಕ್ಕೆ ಅಂತ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅರ್ಬನ್ ಡೆವಲಪ್ಮೆಂಟ್ಗೆ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿ, ಪ್ರತಿಯೊಂದು ಸ್ಟೇಟ್ಸ್ ಕಂಪೇರ್ ಮಾಡಿದ್ರು, ಎಸ್ಪೆಷಲಿ ಟಾಪ್ 4 ಸ್ಟೇಟ್ಸ್, ಯಾಕಂದರೆ ವಿ ಆರ್ ಆಲ್ಸೋ ಟಾಪ್ 5 ಸ್ಟೇಟ್ಸಲ್ಲಿ ಇದ್ದೀವಿ. ಸೊ ಟಾಪ್ 4 ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ದಿ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಅರ್ಬನ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಅಂದರೆ ಟುವರ್ಡ್ಸ್ ದ ಸಿಟೀಸ್. ಸೊ ಅದೇ ರೀತಿ ನೀವು ಕೇಳಿರೋ ಪ್ರಶ್ನೆಗೆ ವೆದರ್ ವಿ ಆರ್ ಡೂಯಿಂಗ್ ದಿಸ್ ಎಕ್ಸ್ಪೆಂಡಿಚರ್ ರೈಟ್ ಆರ್ ರಾಂಗ್ ಅನ್ನೋದಕ್ಕೆ ವಿ ಶುಡ್ ಸೇ ಪ್ರೊಡಕ್ಟಿವ್ ಅನ್ಪ್ರೊಡಕ್ಟಿವ್ ಅಂತ. ಸೋಷಿಯಲ್ is not considered productive. Okay. It is indirectly productive, ಅಂದರೆ if they grow, economy can grow ಅಂತ, but that is indirect. Okay. Direct productive ಅಂದರೆ ಏನು? ಆವಾಗ ನಾವು ಡೈರೆಕ್ಟಾಗಿ ಖರ್ಚು ಮಾಡೋದು ಇಟ್ಸ್ ಮೇಕಿಂಗ್ ಸೆನ್ಸ್. ಓಕೆ. ಎಕ್ಸ್ಪೆಂಡಿಚರ್ ಪ್ರಕಾರ ಡೆಫಿಸಿಟ್ ಬಗ್ಗೆ ಮಾತಾಡ್ತಾ ಇದ್ದಾವಲ್ಲ, ಕೊರತೆ ಬಗ್ಗೆ, ಈ ವರ್ಷ 1,16 ಕೋಟಿ ಚಿಲ್ಲರೆ ಸಾಲ ಮಾಡಿದ್ದೀವಿ. ಬಟ್ ಲೆಕ್ಕ ಹಾಕಬೇಕಾಗಿರೋ ಬರೀ ಅಷ್ಟಲ್ಲ, ವರ್ಷ ತಗೊತಾನೆ ಇರ್ತೀವಲ್ಲ, ಅದನ್ನು ಆ್ಯಡ್ ಮಾಡಿದ್ರೆ 6 ಲಕ್ಷ ಕೋಟಿಗಿಂತ ಹೆಚ್ಚಾಗಿದೆ ಅದು ಸಾಲ. ನಂಬರ್ 1. ಓಕೆ, ರೀಪೇಮೆಂಟ್ ಹೆಂಗಿದೆ ಕಂಪೇರ್ ಟು ಆಲ್ ಅದರ್ ಸ್ಟೇಟ್ಸ್ ಆರ್ ರೀಪೇಯಿಂಗ್ ಅರೌಂಡ್ 30,000 crores, 40,000 crores. ನಾವು ರೀಪೇ ಮಾಡ್ತಾವೆ 20,000 crores. ಓಕೆ. ಇಂಟ್ರೆಸ್ಟ್ ರೇಟ್ ಬೆಳೀತಾ ಹೋಗುತ್ತೆ. ಅವಾಗ ನಾವು ತಗೊಂಡಿರೋ ಸಾಲಕ್ಕೆ ಅದ್ರ ಇಂಟ್ರೆಸ್ಟ್ ರೇಟ್ ಬೆಳೀತಾ ಹೋದರೆ ಒಂದು ಸ್ಟೇಜ್ ಬರುತ್ತೆ ವೇರ್ ವಿಲ್ ನಾಟ್ ಬಿ ಏಬಲ್ ಟು ರೀಪೇ. ಓಕೆ. ಆ ದೃಷ್ಟಿಯಲ್ಲಿ ಇವಾಗ ಕಂಪೇರ್ ಮಾಡಿದ್ರೆ ಇಲ್ಲೆಲ್ಲ ಬೇರೆ ಸ್ಟೇಟ್ಸ್ ಇದ್ದಾರೆ ಕೆಲವು, ಅದಕ್ಕೆ ಮೈಕ್ರೋ ಫೈನಾನ್ಸ್ ಬಳಿ ಸಾಲ ತಗೊಂಡು ಜನ ಒದ್ದಾಡ್ತಾರಲ್ಲ, ಆ ಸ್ಟೇಜ್ ಹೋಗಬಾರ್ದು ಅಂತ ನಾನು ಹೇಳ್ತಾರೆ. ಕರೆಕ್ಟ್. ಓಕೆ. ನನ್ನ ಪ್ರಶ್ನೆ ಚಂದ್ರಶೇಖರ್ ಅವರೇ, ಈ ಬಜೆಟ್ ಬಿಡಿ, ನಮ್ಮಲ್ಲಿ ಪ್ರಶ್ನೆ ಏನು ಬರುತ್ತೆ ಚಂದ್ರಶೇಖರ್ ಅಂದರೆ, ಸಮಸ್ಯೆ ನೀರು ಅಂತ ಕನ್ಸಿಡರ್ ಮಾಡಿದ್ರೆ, ಆಗಲೇ ಹೇಳ್ತಾ ಇದ್ದೆ, ನೀರು ಅಂತ ಸಮಸ್ಯೆ ಕನ್ಸಿಡರ್ ಮಾಡಿದ್ರೆ ಪರಿಹಾರ ಇದೆ, ನದಿ ಅಂತ ಬಂದರೆ ಪರಿಹಾರ ಇಲ್ಲ. ನಮ್ಮಲ್ಲಿ ರಾಜಕೀಯ ಬಂದ್ಬಿಡುತ್ತೆ. ಅಲ್ಲಿ ನೀರಿಗೆ ಪರಿಹಾರ ಬೇಕಾ ಸಿಗುತ್ತೆ, ನಮ್ಮಲ್ಲಿ ನದಿ ಅಂತ ಮಾಡಿ ನೀವು ಅಲ್ಲಿ ಬರೋದೇ ನಮಗೆ ಪಾಲಿಟಿಕ್ಸ್. ಅದರ ಆಚೆಗೆ ನೀವು ಬಜೆಟ್ ನೋಡಿದ್ದು ಹೇಗೆ ಅಂತ ಒಂದು ಈ ಬಜೆಟ್ ಬಗ್ಗೆ ಉತ್ತರ ಕೊಡೋಕೆ ಮುಂಚೆ ಸಂತೋಷ್ ಲಾಡ್ ಏನೋ ಹೇಳ್ತಾ ಇದ್ರಲ್ಲ, ಗೋವಿನ ರಫ್ತು ಆಗ್ತಾ ಇದೆ ಜಗತ್ತಲ್ಲಿ, ಉತ್ತರ ಕೊಟ್ಬಿಡ್ತೀನಿ, ಗೋಮಾಂಸ ರಫ್ತು ಅಂತೇಳಿ. ಯಾವಾಗ ಸಾಮಾನ್ಯ ಜ್ಞಾನ ಮತ್ತು ಅಕ್ಷರ ಜ್ಞಾನ ಎರಡೂ ಇಲ್ದಿರೋ ನಮ್ಮ ಮಂತ್ರಿಗಳು ಮಾಡಿದ್ರೆ ಇದೇ ಥರ ಉತ್ತರ ಬರೋಕ್ಕೆ ಸಾಧ್ಯ. ಯಾಕೆ ಗೊತ್ತಾ? ಆನ್ ರೆಕಾರ್ಡ್ ಹೇಳ್ತಾ ಇದ್ದೇನೆ, ಭಾರತದ ನೆಲದಿಂದ 1 ಗ್ರಾಮ್ ಗೋವಿನ ಮಾಂಸ ರಫ್ತಾಗೋದಿಲ್ಲ ಭಾರತದ ನೆಲದಿಂದ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಕ್ಟೇ ಮಾಡಿಬಿಟ್ಟಿದೆ. ಬೀಫ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಸಾಮಾನ್ಯ ಜ್ಞಾನ ಅಕ್ಷರ ಜ್ಞಾನ ಬೇಕು ಅಂದರೆ, ಆ ಡಿಕ್ಷನರಿ ಒಳಗಡೆ ಇಟ್ಕೊಂಡಾಗ ನಮ್ಮಲ್ಲಿ ಕನ್ಸಿಡರ್ ಮಾಡೋದು ಅಂತ ಹೇಳಿದ್ರೆ ಸೆಂಟ್ರಲ್ ಆಕ್ಟ್ ಪ್ರಕಾರ ಒಂದಷ್ಟು ಅಕ್ಕೋಣ, ಎಮ್ಮೆ, ಈ ಥರದಲ್ಲಿ ಏನು ಗೋವು ಮತ್ತು ಎತ್ತನ್ನು ಬಿಟ್ಬಿಟ್ಟು, ಗೋವು, ಹಸು, ಎತ್ತು, ಹಸುವಿನ ಕರು ಇವನ್ನ ಬಿಟ್ಬಿಟ್ಟು ಬೇರೆ ಏನು ಪ್ರಾಣಿಗಳು ಬರ್ತವೆ ಅವನ್ನೆಲ್ಲವನ್ನು ಬೀಫ್ ಅನ್ನೋದ್ರೊಳಗಡೆಗೆ ಲಾರ್ಜರ್ ಆಗಿ ತಗೊತವೆ. ಆದ್ರಿಂದ ಸಂತೋಷ್ ಅವ್ರಿಗೆ ಏನಾದ್ರು ಸ್ವಲ್ಪ ಜ್ಞಾನ ಇದೆ ಅರ್ಥ ಮಾಡ್ಕೊಳ್ಳಿ, 1 ಗ್ರಾಮ್ ಭಾರತದ ನೆಲದಿಂದ ಗೋವಿನ ಇದು ರಫ್ತಾಗೋದಿಲ್ಲ, ಮಾಂಸ ರಫ್ತಾಗೋದಿಲ್ಲ. ಬಜೆಟ್ ವಿಚಾರಕ್ಕೆ ಬಂದಾಗ ಈಗ ನೀವೇ ಹೇಳ್ತಾ ಇದ್ದೀರಿ ಸರಿ, ಯಾಕೆ ಈಗ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಗೋವಿನ ಮಾಂಸ ಕನ್ಸಂಪ್ಷನ್ ಇದೆ ನಮ್ಮಲ್ಲಿ, ರಫ್ತಾಗಲ್ಲ. ನಮ್ಮಲ್ಲಿ ಕೆಲವು ಸ್ಟೇಟ್ಗಳಲ್ಲಿ ಕನ್ಸಂಪ್ಷನ್ ಇದೆ. ಸ್ಪೆಸಿಫಿಕ್ ಚಂದ್ರಶೇಖರ್, ಹೌದೌದು, ಕೆಲವು ಸ್ಟೇಟ್ ಹೌದೌದು, ಅದು ಸ್ಟೇಟಿಗೆ ಬಿಟ್ಟಿರ್ತಕ್ಕಂಥದ್ದು. ಗೋವಿನ ವಧೆ ನಮ್ಮ ದೇಶದಲ್ಲಿ ಇದೆ, ಗೋವಿನ ಮಾಂಸ ಭಕ್ಷಣೆಯೂ ಇದೆ, ರಫ್ತು ಸ್ಟೇಟ್ ಅಂತೇಳಿ. ಗೋವಾ ಅದು ಸ್ಟೇಟ್ ಸಬ್ಜೆಕ್ಟ್. ಅದು ಗೋವಾ ತಗೊಂಡಿದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು ತಗೊಂಡಿದ್ದಾವೆ, ಅರುಣಾಚಲ ಪ್ರದೇಶ, ಮಿಜೋರಾಮ್, ಅಲ್ಲಿ ಅವ್ರದ್ದು ಆಹಾರ ಪದ್ಧತಿ, ಅದು ಆಹಾರ ಪದ್ಧತಿ ಒಳಗಡೆ ಯಾರು ಇಂಟರಪ್ಟ್ ಮಾಡೋದಿಲ್ಲ. ಫೈನ್.
Okay. ನೆವರ್ ಇಂಟರ್ಪ್ರೆಟ್ ಇನ್ ದ ಫುಡ್ ದಿಸ್ ಥಿಂಗ್. Okay. ಅದಕ್ಕೆ ಆ ರಾಜ್ಯಗಳಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಬಿಜೆಪಿಯಲ್ಲಿ ಅಧಿಕಾರಕ್ಕಿದೆ, ಆದ್ರೆ ಆ ಜನಗಳ ಬುಡಕಟ್ಟು ಜನಗಳ ಆಹಾರ ಪದ್ಧತಿ ಒಳಗಡೆ ಇದು ಮಾಡೋದಿಲ್ಲ. ಐ ಆಮ್ ವೆರಿ ಸ್ಪೆಸಿಫಿಕ್ ಅಬೌಟ್ ಎಕ್ಸ್ಪೋರ್ಟ್. ಓಕೆ, ಸರಿ. ಹಾಗಾಗಿ ಮತ್ತೆ ಹಲವಾರು ರಾಜ್ಯಗಳು ಗೋವಧೆಯನ್ನ ಮಾಡಬಾರ್ದು ಅಂತ ಹೇಳಿ 17ರಿಂದ 18 ರಾಜ್ಯಗಳು ಸ್ವೀಕಾರ ಮಾಡ್ಕೊಂಡಿದ್ದು ರಾಜ್ಯಗಳಿಗೆ ಬಿಟ್ಟಂತಹ ವಿಚಾರ. ಇದು ಮೊದಲನೇದು. ಎರಡನೇದು ಬಜೆಟ್ ವಿಚಾರಕ್ಕೆ ಬಂದಾಗ ಹೇಳಿದ್ರು ಅದನ್ನ ಹಲಾಲ್ ಬಜೆಟ್, ಸಾಬರ ಬಜೆಟ್, ನೀವು ಯಾವ್ದನ್ನ ನೋಡ್ಕೊಂಬನ್ನಿ, ಇಡೀ ಬಜೆಟ್ ಅನ್ನ ನೋಡ್ಕೊಂಬನ್ನಿ ನೀವು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾಡಿದ್ದಾರೆ, ಅದು UKP ಪ್ರಾಜೆಕ್ಟ್ ಇರ್ಬೋದು, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಬೇರೆ ಬೇರೆ ನೀರಾವರಿ ಪ್ರಾಜೆಕ್ಟ್ ಇರ್ಬೋದು. ಅದ್ರ ಜೊತೆಗೆ ನೀವು ಬಂದಿದ್ದ ಇಡೀ ಬಜೆಟ್ನ ಹೈಲೈಟ್ ನೋಡಿ. ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥದ್ದು ಹೈಲೈಟ್ ಏನೇನು, ಗುತ್ತಿಗೆಯಲ್ಲಿ ಮೀಸಲು. ಏನಾಗುತ್ತೆ ಇವರೇ, ಒಂದು ಪೊಲಿಟಿಕಲ್ ಪಾರ್ಟಿ ಬಂದಾಗ ಅದ್ರ ಕಾರ್ಯಕರ್ತರು ಏನೋ ಸಣ್ಣ ಪುಟ್ಟ ಒಂದು ಏನು ಲಾ ಪ್ರಕಾರ ಸಣ್ಣ ಪುಟ್ಟ ಒಂದು ಇದನ್ನ ಮಾಡ್ಕೊಂತಾರೆ, ಕಾಂಟ್ರಾಕ್ಟ್ ಮಾಡ್ಕೊಂತಾರೆ, 50 ಲಕ್ಷ 1 ಲಕ್ಷ ಮಾಡ್ಕೊಂಡು ಅವ್ರು ಜೀವನ ಮಾಡ್ಕೊಂತಾರೆ. ಯಾಕೆ ಅಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ಜೀವನ ಸಾಯಿಸ್ತಿರ್ತಾರೆ. ಇವತ್ತು ಬೇರೆ ಹಿಂದೂಗಳನ್ನ, ಬೇರೆ ಕನ್ನಡದವ್ರನ್ನ ಬಿಟ್ಬಿಡಿ ಮುಖ್ಯಮಂತ್ರಿಗಳು ಅವರ ಪಕ್ಷದ ಕಾರ್ಯಕರ್ತರ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ರು. ಯಾಕೆ ಅಂತ ಹೇಳಿ ಅವ್ರಿಗೆ ಏನೋ ಸಿಕ್ತಿತ್ತು 50 ಲಕ್ಷದ 1 ಕೋಟಿದ್ದು, ಅದನ್ನು ತಗೊಂಡೋಗಿ ಅವ್ರಿಗೆ ಬೇಕಾದವರಿಗೆ ಮುಸ್ಲಿಂ ಕಾರ್ಯಕರ್ತರು ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಜನ ಕಾರ್ಯಕರ್ತಿದ್ದಾರೆ, ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದಾರೆ? 4%. 4% ಎಷ್ಟೋಯ್ತು? ಎಲ್ಲ ಕಾರ್ಯಕರ್ತರ ಕತೆ ಮುಗೀತು. ಮೊದಲನೇದು ಗುತ್ತಿಗೆದಾರಲ್ಲಿ ಅದಕ್ಕೆ 4% ಕೊಟ್ರ. ಅದಾದ್ಮೇಲೆ ಎಲ್ಲ ಸರ್ಕಾರಿ ಇಲಾಖೆ, ನಿಗಮ ಸಂಸ್ಥೆಯ ಸರಕು ಮತ್ತೆ ಸರಕು ಸರಬರಾಜು ಇದರಲ್ಲೂ ಕೂಡ 4% ಇಟ್ರು ಮುಸ್ಲಿಂ ಸಮುದಾಯಕ್ಕೆ. ಅದಾದ್ಮೇಲೆ ವೃತ್ತಿಪರ ಕೋರ್ಸ್ಗಳಲ್ಲಿ ಫ್ರೀ ರಿಯಾಯಿತಿ. ಇದು ಅಲ್ಪಸಂಖ್ಯಾತರ ಮುಸ್ಲಿಮರಿಗೆ ಹೇಳ್ತಾ ಇರೋದು ನಾನು. ಮುಸ್ಲಿಂ 2B ನಲ್ಲಿ ಮುಸ್ಲಿಮರೇ ಬರೋದು, ಅಲ್ಪಸಂಖ್ಯಾತರು ಬರೋದಿಲ್ಲ. ಆಮೇಲೆ ಮುಸ್ಲಿಮರ ಪ್ರದೇಶಗಳಲ್ಲಿ ITI, ದಲಿತರ ಪ್ರದೇಶಗಳಲ್ಲ, ದಯಮಾಡಿ ನೋಡಬೇಕು, OBC ಪ್ರದೇಶಗಳಲ್ಲ, ವೃತ್ತಿಪರ ಕೋರ್ಸ್ಗಳಲ್ಲಿ ರಿಯಾಯಿತಿ, ಕೋರ್ಸ್ಗಳಲ್ಲಿ 50% ಶುಲ್ಕ ವಾಪಸ್ಸು. ಅದಾದ್ಮೇಲೆ ಮುಸ್ಲಿಂ ಹುಡುಗರು ಏನಾದ್ರು ವಿದೇಶಿ ಅಧ್ಯಯನ ಮಾಡಿದ್ರೆ ವಿದ್ಯಾರ್ಥಿ ವೇತನ 20 ಲಕ್ಷದಿಂದ 30 ಲಕ್ಷಕ್ಕೆ ಇನ್ಕ್ರೀಸು. ದಲಿತರಿಗಿಲ್ಲ, OBCಗಿಲ್ಲ. ಪ್ರತಿ ತಾಲ್ಲೂಕು ಹೋಬಳಿಗಳಲ್ಲಿ ಅಲ್ಪಸಂಖ್ಯಾತ ಭವನ, ಆಯ್ತಾ, ಹೋಬಳಿಗಳಲ್ಲೂ ಕೂಡ. ಅದಾದ್ಮೇಲೆ ವಿದೇಶಿ ವೇತನ ಹೆಚ್ಚಳ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಟ್ರೈನಿಂಗು. ಪಾಪ ದಲಿತ ಮಕ್ಕಳಿಗೆ, OBC ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಏನಾದ್ರು ಇದು ಮಾಡಕ್ ಬಂದ್ರೆ, ತೊಂದರೆ ಮಾಡಕ್ ಬಂದ್ರೆ ಅವರಿಗೆ ಆತ್ಮರಕ್ಷಣೆ ಇಲ್ಲ. ಕೇವಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ 25,000 ಮಕ್ಕಳಿಗೆ ಆತ್ಮರಕ್ಷಣೆ ಟ್ರೈನಿಂಗು. ಮುಲ್ಲಾಗಳ ಸಂಬಳ 6,000 ರೂಪಾಯಿಗೆ ಜಾಸ್ತಿ ಆಯ್ತು. ಅದು ಸ್ವಲ್ಪ ಗುರುದ್ವಾರನ ಜೈನ್ಗಳು ಹೇಳಿದ್ರೆ ಅವೇನು ಜಾಸ್ತಿ ಇಲ್ವೆಲ್ಲ ಸಿಟಿಲಿ ಇದ್ದಾರೆ. ಸೊ ಮುಲ್ಲಾಗಳ ಸಂಬಳ 6,000 ಜಾಸ್ತಿ ಆಯ್ತು. ವಕ್ಫ್ ಜಾಗದಲ್ಲಿ 15 ಮಹಿಳಾ ಕಾಲೇಜು ಮುಸ್ಲಿಂ ಕಾಲೇಜು, ಮುಂದಿನ ವರ್ಷ 16 ಮುಸ್ಲಿಂ ಕಾಲೇಜು. ಹಜ್ಗೆ ಹೆಚ್ಚುವರಿ ಕಟ್ಟಡ, 100 ಉರ್ದು ಶಾಲೆಗಳ ಉನ್ನತೀಕರಣಕ್ಕೆ 100 ಕೋಟಿ ರೂಪಾಯಿ. ಮದ್ರಸಾಗಳಲ್ಲಿ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಬೋರ್ಡ್ಗೆ ಇದು ಅಪ್ಲಿಫ್ಟ್ಮೆಂಟ್. ಮುಸ್ಲಿಂ ನವೋದ್ಯಮಕ್ಕೆ ಉತ್ತೇಜನ, ಹಜ್ ಭವನಕ್ಕೆ 150 ಕೋಟಿ. ಮುಸ್ಲಿಮರು ಸರಳ ಮದುವೆ ಆದ್ರೆ ಮತ್ತೆ ಜೋಡಿಗೆ 50,000 ರೂಪಾಯಿ. ದಲಿತರ ಮದುವೆ ಆದ್ರೆ ಇಲ್ಲ, OBCಗಳ ಮದುವೆ ಆದ್ರೆ ಇಲ್ಲ. ಆಮೇಲೆ ಉಲ್ಲಾಡದಲ್ಲಿ ಮುಸ್ಲಿಂ ಕಾಲೇಜು, ಮುಸ್ಲಿಂ ಕಾಲೋನಿ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ. ತಾಂಡ ಅಭಿವೃದ್ಧಿಗಿಲ್ಲ, ಕಾಲೋನಿಗಿಲ್ಲ, ಕೇರಿಗಳಿಗಿಲ್ಲ, ಆಯ್ತಾ. ಅದಾದ್ಮೇಲೆ ಅಲ್ಲಿ ಉಲ್ಲಾಡದಲ್ಲಿ ವಸತಿರಹಿತ ಹಾಸ್ಟೆಲ್, ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆ ಮುಸಲ್ಮಾನರಿಗೆ 50 ಲಕ್ಷ ರೂಪಾಯಿ. ಅಭಿವೃದ್ಧಿಗೆ 150 ಕೋಟಿ ರೂಪಾಯಿ. ಅಲ್ಪಸಂಖ್ಯಾತ ಸ್ಟಾರ್ಟ್ಅಪ್ಗಳು, ಬೇರೆ ಯಾವ್ದು ಸ್ಟಾರ್ಟ್ಅಪ್ಗಳು, ಅಲ್ಪಸಂಖ್ಯಾತ ಸ್ಟಾರ್ಟ್ಅಪ್ಗಳು. KDB ನಲ್ಲಿ 20% ಲ್ಯಾಂಡ್ ರಿಸರ್ವೇಶನ್. ಮಾನ ಮರ್ಯಾದೆ ಇದೆಯೇನ್ರಿ ಸರ್ಕಾರಕ್ಕೆ?